ಶಾಲೆಗಳಲ್ಲಿ ಮಕ್ಕಳು ಜೂನ್ನಿಂದ ಏಪ್ರಿಲ್ವರೆಗೂ ಪಾಠ ಪದ್ಯಗಳು, ಓದು ಬರಹ, ಲೆಕ್ಕಗಳು ಹೀಗೆ ಹಲವಾರು ವಿಷಯಗಳನ್ನು ಕಲಿಯುತ್ತಲೇ ಇರುತ್ತಾರೆ. ನಿರಂತರವಾದ ಹೋಮ್ವರ್ಕ್ ಹಾಗೂ ಪ್ರಾಜೆಕ್ಟ್ ವರ್ಕ್ ಇನ್ನಿತರೆ ಕೆಲಸಗಳಲ್ಲೇ ಮಗ್ನರಾಗಿರುತ್ತಾರೆ. ಇವರ ಮನಸ್ಸು ಮತ್ತು ಬುದ್ಧಿ ರಿಫ್ರೆಶ್ ಆಗುವುದು ರಜೆಗಳಲ್ಲಿ. ಹಾಗಾಗಿ ಮಕ್ಕಳಿಗೆ ದಸರಾ ರಜೆ ಮತ್ತು ಬೇಸಿಗೆಯ ರಜೆ ಅತ್ಯಂತ ಮುಖ್ಯವಾಗಿರುತ್ತವೆ. ಇಂತಹ ರಜಾ ದಿನಗಳಲ್ಲೂ ಸಹ ಶಿಕ್ಷಕರಾದ ನಾವುಗಳು ಶಾಲೆಗಳಿಂದ ಮಕ್ಕಳಿಗೆ ಹೋಮ್ವರ್ಕನ್ನು ಕೊಟ್ಟಿರುತ್ತೇವೆ, ಹಾಲಿಡೇ ಹೋಮ್ವರ್ಕ್ಸ್. ಅವುಗಳನ್ನು ಮಾಡಿಸುವುದರೊಟ್ಟಿಗೆ ಮಕ್ಕಳಿಗೆ ವಿವಿಧ ರೀತಿಯ ಪುಸ್ತಕಗಳನ್ನು ಕೊಟ್ಟು ಓದುವ ಸಂಸ್ಕೃತಿಯನ್ನು ಬೆಳೆಸಿ, ಕತೆ ಪುಸ್ತಕಗಳು, ಚಿಕ್ಕ ಚಿಕ್ಕ ಹಾಡುಗಳಿರತಕ್ಕಂಥ ಪುಸ್ತಕಗಳು, ಯಾವುದೇ ಥರದ ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿದರೂ ಉತ್ತಮವಾಗಿರುತ್ತದೆ. ಅದರ ಜೊತೆಗೆ ನೀವು ಸ್ವಲ್ಪ ಬಿಡುವನ್ನು ಮಾಡಿಕೊಂಡು ಮಕ್ಕಳಿಗೆ ಹತ್ತಿರದಲ್ಲಿ ಸಿಗುವಂತಹ ಆಟದ ಮೈದಾನಗಳಿಗೆ, ಪಾರ್ಕ್ಗಳಿಗೆ, ಇನ್ನಿತರೆ ಸ್ಥಳಗಳಿಗೆ ಅಥವಾ ಹಳ್ಳಿಗಳಲ್ಲಿ ಹೊಲ ಗದ್ದೆ ತೋಟಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಟ ಹಾಗೂ ಕೆಲಸ ಎಲ್ಲವನ್ನು ಕಲಿಸಿ ಮಕ್ಕಳಿಗೆ ಆ ಪರಿಸರದೊಂದಿಗೆ ಮುಕ್ತವಾಗಿ ಬೆರೆಯಲು ಬಿಡಿ. ಅವು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮರಳಿ ಶಾಲೆಗೆ ಬರುವಾಗ ಮಾನಸಿಕವಾಗಿ ರಿಫ್ರೆಶ್ ಆಗಿರುತ್ತವೆ, ತುಂಬ ಚುರುಕಾಗಿ ಕಲಿಯಲು ಸಿದ್ಧವಾಗಿ ಬಂದಿರುತ್ತವೆ, ಲವಲವಿಕೆಯಿಂದ ಇರ್ತವೆ. ಮಕ್ಕಳಿಗೆ ದೈಹಿಕ ಕಸರತ್ತು ಸಹ ಬೌದ್ಧಿಕ ಕಸರತ್ತಿನಷ್ಟೇ ಮುಖ್ಯವಾಗಿರುತ್ತದೆ. ಹಾಗಾಗಿ ಮಕ್ಕಳನ್ನು ಈ ರಜೆಯಲ್ಲಿ ಆಡಲು ಬಿಡಿ. ಧನ್ಯವಾದಗಳು.